ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಮಾಯಾಮುಡಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಆರಂಭ. ಕ್ಷೇತ್ರದಲ್ಲಿ 22 ಶಾಲೆಗಳಲ್ಲಿ ಪ್ರಸ್ತುತ ಸಾಲಿನಲ್ಲಿ ಇಂಗ್ಲಿಷ್ ಮೀಡಿಯಂ ಆರಂಭ. ಸರ್ಕಾರದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ. ಮಾಯಾಮುಡಿ ಸರ್ಕಾರಿ ಶಾಲೆಯ ನೂತನ ಕೊಠಡಿ ನಿರ್ಮಾಣಕ್ಕೆ 78 ಲಕ್ಷ ಅನುದಾನ ಮಂಜೂರು. ಕಟ್ಟಡದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಎಎಸ್ ಪೊನ್ನಣ್ಣ. ಇಂಧನ ಸಚಿವರ ವಿಶೇಷ ಕಾಳಜಿಯಿಂದಾಗಿ ಶಾಲೆಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಮಂಜೂರು. ಇಂಧನ ಸಚಿವರಿಗೆ ಧನ್ಯವಾದ ಸಮರ್ಪಣೆ ಮಾಡಿದ ಎಎಸ್ ಪೊನ್ನಣ್ಣ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಟಾಟು ಮೊನ್ನಪ್ಪನವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ. ಶಾಲಾ ಮಕ್ಕಳಿಗೆ ಸಮವಸ್ತ್ರ ಹಾಗೂ ಪುಸ್ತಕ ವಿತರಣೆ ಮಾಡಿದ ಕ್ಷೇತ್ರದ ಶಾಸಕರು. ಮಾಜಿ ಎಂಎಲ್ಸಿ ಅರುಣ್ ಮಾಚಯ್ಯ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪೃಥ್ವಿ ಸೇರಿದಂತೆ ಗಣ್ಯರ ಪಾಲ್ಗೊಳ್ಳುವಿಕೆ. ಡಿಡಿಪಿಐ, ಬಿಇಒ, ಬಿಆರ್ಸಿ, ಶಾಲಾ ಆಡಳಿತ ಮಂಡಳಿ ಪದಾಧಿಕಾರಿಗಳು ಸೇರಿದಂತೆ ಹಲವು ಪ್ರಮುಖರ ಉಪಸ್ಥಿತಿ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ಇವತ್ತು ಗ್ರಾಮೀಣ ಭಾಗದ ಶಾಲಾ ಮಕ್ಕಳಿಗೆ, ಅದರಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಶಿಕ್ಷಣ ಸಿಗಬೇಕು ಅನ್ನೋದು ಸರ್ಕಾರದ ಒಂದು ದೊಡ್ಡ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 16 ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಲ್ಲಿ ಈ ವರ್ಷ ಪ್ರಸ್ತುತ ವರ್ಷದಿಂದ ಇಂಗ್ಲೀಷ್ ಮಾಧ್ಯಮವನ್ನು ಆರಂಭ ಮಾಡ್ತಾ ಇದ್ದಾರೆ. ಇದು ಮಾಯಮುಡಿ ಶಾಲೆಯಲ್ಲಿಯೂ ಕೂಡ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. 1ನೇ ತರಗತಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಮಕ್ಕಳಿಗೆ ಪಾಠ ಪ್ರವಚನಗಳು ನಿರಂತರವಾಗಿ ಸಿಗುತ್ತೆ. ಖಾಸಗಿ ಶಾಲೆಯಲ್ಲಿ ಸಿಗತಕ್ಕಂಥ ಸೌಲಭ್ಯಗಳು ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸಿಗಬೇಕನ್ನೋ ಉದ್ದೇಶ ಸರ್ಕಾರದ ವತಿಯಿಂದಾಗಿದೆ. ಈ ನಿಟ್ಟಿನಲ್ಲಿ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣವರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 16 ಶಾಲೆಗಳಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿಕೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗ ನಾನು ಮಾಯಮುಡಿ ಶಾಲೆಯಲ್ಲಿದ್ದೀನಿ. ಈ ಶಾಲೆಯ ಒಂದು ಇತಿಹಾಸವೂ ಕೂಡ ಇದೆ. 100 ವರ್ಷಗಳನ್ನು ಕೂಡ ಈ ಶಾಲೆ ಪೂರೈಸಿದೆ. ಇಲ್ಲಿ ಈ ವರ್ಷ ಇಂಗ್ಲೀಷ್ ಮಾಧ್ಯಮ ಆರಂಭ ಆಗ್ತಾ ಇದೆ. 17 ಶಾಲೆಗಳು, ಅದರಲ್ಲಿ ಮಾಯಮುಡಿಯ ಸರ್ಕಾರಿ ಶಾಲೆ ಸೇರಿದಂತೆ ಆಂಗ್ಲ ಮಾಧ್ಯಮದಲ್ಲಿ 1ನೇ ತರಗತಿಯಿಂದ ಪ್ರಾರಂಭವಾಗ್ತಾ ಇದೆ. ಆಂಗ್ಲ ಭಾಷೆಯಲ್ಲ ಮಾಧ್ಯಮವಾಗಿ ಬಳಸಲಿಕ್ಕೆ ಸರ್ಕಾರ ಅನುಮತಿಯನ್ನು ನೀಡಿದೆ. ಅದಲ್ಲದೆ ನಮ್ಮ ಇದೇ ಊರಿನಲ್ಲಿ ಹುಟ್ಟು ಬೆಳೆದು ಈ ಶಾಲೆಯಲ್ಲಿ ಓದಿದಂಥ ಮಾನ್ಯ KJ ಜಾರ್ಜ್ನವರು, ಅವರು ಇವತ್ತು ಇಂಧನ ಸಚಿವರಾಗಿ ಈಗಾಗಲೇ ಈ ಮೇಲ್ಛಾವಣಿಗೆ ಅನುದಾನವನ್ನು ಕೊಡೋದಲ್ಲದೆ 79 ಲಕ್ಷ ರೂಪಾಯಿಯನ್ನು ಹೊಸ ಕಟ್ಟಡ ನಿರ್ಮಾಣಕ್ಕೆ KPTCL ಮೂಲಕ ಈಗಾಗಲೇ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಆ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ಕೂಡ ನಾವು ನೆರವೇರಿಸ್ತೀವಿ. ಅದರಿಂದ ಇದೆರಡೂ ಬಹಳ ಸಂತೋಷದ ಸುದ್ದಿಯನ್ನು ಹಂಚಿಕೊಳ್ಳಲಿಕ್ಕೆ ಈ ಕಾರ್ಯಕ್ರಮ ತಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಸಂತೋಷದಿಂದ ಹೆಮ್ಮೆಯಿಂದ ಭಾಗವಹಿಸ್ತಾ ಇದ್ದೀನಿ. ನಮ್ಮ ಪ್ರಾಥಮಿಕ ಶಿಕ್ಷಣ ಇಲಾಖೆಯವರು ಆಯೋಜಿಸಿದಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಹಿರಿಯರಾದಂಥ ಅರುಣ್ ಮಾಚಯ್ಯನವರಿದ್ದಾರೆ, ಧರ್ಮಜ ಉತ್ತಪ್ಪನವರಿದ್ದಾರೆ, ಪಂಚಾಯತಿ ಅಧ್ಯಕ್ಷರಾದಂಥ ಟಾಟು ಮೊನ್ನಪ್ಪನವರಿದ್ದಾರೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಪೃಥ್ವಿಯವರಿದ್ದಾರೆ, ನಮ್ಮ DDPI ಅವರು ಹೇಳಿ ಆಂಗ್ಲ ಭಾಷೆಯಲ್ಲಿ ಒಳ್ಳೆಯವರು, ಸ್ವಲ್ಪ ಭಾಳ ಕಾನೂನಿಗೆ ಬದ್ಧವಾಗಿ ಹೆಚ್ಚಾಗಿ ಕೆಲಸ ಮಾಡ್ತಾರೆ. ತುಂಬ ಒಳ್ಳೆಯ ಮನುಷ್ಯ. ಆದರೆ ಕಾನೂನು ಜನರಿಗೋಸ್ಕರ ಅಲ್ವಾ, ತಿದ್ದುಪಡಿ ಮಾಡಿ ಇವತ್ತು ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳು ಮುಚ್ಚುವ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಸರ್ಕಾರಿ ಶಾಲೆಗಳು ವಿಶೇಷವಾಗಿ ಕೊಡಗಿನಲ್ಲಿ, ಅದು ದಕ್ಷಿಣ ಕೊಡಗಿನಲ್ಲಿ ನಾವು ಗಮನಿಸಬೇಕು. ಏನಂತ ಹೇಳಿದ್ರೆ ಎಲ್ಲ ನಮ್ಮ ಪೂರ್ವಜರು ಹಿರಿಯರು ದಾನ ಮಾಡಿದ ಜಾಗದಲ್ಲೇ ಸರ್ಕಾರಿ ಶಾಲೆಗಳು ಸ್ಥಾಪನೆ ಆಗಿರೋದು. ಬಹುತೇಕ 99 ಭಾಗ ನಾನು ನೋಡಿದಾಗ. ಯಾಕೆ ದಾನ ಮಾಡೋದವರು? ನೀವು 2024 ಇಸ್ವಿನಲ್ಲಿ ಬಂದು ಕಾನೂನು ಅಳವಡಿಸಿ ಮುಚ್ಚಿ ಅಂತಲ್ಲ,
ಏನೇ ಸಂದರ್ಭ ಬಂದರೂ ಕೂಡ ಬಡ ಮಕ್ಕಳಿಗೆ ಓದಲಿಕ್ಕೆ ಈ ಶಾಲೆಗಳೇನು ನಿರ್ಮಾಣ ಆಗಿದೆ ಅದು ಉಳಿಬೇಕು. ಬದಲಾಗ್ತಾ ಇರುವಂಥ ಪರಿಸ್ಥಿತಿಗೆ ಅನುಗುಣವಾಗಿ ತಾವು ಕೂಡ ತಿದ್ದುಕೊಂಡು ಹೋಗಬೇಕು. ಇದು ಅವರ ಉದ್ದೇಶ. ನಾವು ಪೂರ್ವಜರನ್ನ ಪೂಜಿಸುವಂಥ ಸಂಸ್ಕೃತಿ ಕೊಡಗಿನಲ್ಲಿ ಅಲ್ವಾ? ಯಾಕೆ? ಅವ್ರು ಕೊಟ್ಟಿರೋಂಥ ದಾನನ ನಾವು ವಾಪಸ್ ಮಾಡಲಿಕ್ಕಾಗಲ್ಲ. ಅವ್ರು ಕೊಟ್ಟಿರೋಂಥ ಕೊಡುಗೆನ ನಾವು ಸ್ಮರಿಸಿದಷ್ಟು ಸಾಲದು. ಅದರಿಂದ ಇವತ್ತು ಬದಲಾಗ್ತಾ ಇರೋ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಆಂಗ್ಲ ಭಾಷೆಯ ಕಡೆ ಸ್ವಲ್ಪ ಹೆಚ್ಚು ಒತ್ತಿದೆ. ಯಾಕಂದರೆ ಅಂತಾರಾಷ್ಟ್ರೀಯ ಭಾಷೆಯಾಗಿ ಆಂಗ್ಲ ಭಾಷೆ ಹೊರಹೋಗಿದೆ. ಬಹುಶಃ 70% ಜನ ಯಾವುದಾದ್ರು ಒಂದು ಭಾಷೆಯನ್ನು ಪ್ರಪಂಚದಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದು ಆಂಗ್ಲ ಭಾಷೆ. ಇವತ್ತು ಉಚ್ಚ ನ್ಯಾಯಾಲಯಗಳಲ್ಲಿ ಅದು ಹೈಕೋರ್ಟ್ ಇರ್ಬೋದು, ಇಲ್ಲ ಸುಪ್ರೀಂ ಕೋರ್ಟ್ ಇರ್ಬೋದು, ನಮ್ಮ ಸಂವಿಧಾನದ ಅಡಿಯಲ್ಲಿ ಅಧಿಕೃತ ಭಾಷೆ ಆಂಗ್ಲ ಭಾಷೆ. ಅದಕ್ಕೆ ಅನುಗುಣವಾಗಿ ನಾವು ಬದಲಾವಣೆಗೆ ಸರಿಯಾಗಿ ನಡ್ಕೊಂಡು ಹೋಗಬೇಕೇ ಹೊರತು ಅದನ್ನು ವಿರೋಧಿಸಿ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಅದರಿಂದ ಇವತ್ತು ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಕೂಡ ನಾವು ಪಾಠವನ್ನು ಮಾಡ್ತೀವಿ ಅಂತ ಹೇಳೋ ನಿರ್ಧಾರವನ್ನು ತಗೊಂಡು ನಮಗೆ 17 ಶಾಲೆಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ 1ನೇ ತರಗತಿಯನ್ನು ಪ್ರಾರಂಭಿಸಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದರ ಅರ್ಥ ಕನ್ನಡನ ಮರೆತು ಬಿಡಬೇಕು ಅಂತಲ್ಲ, ಮಾಧ್ಯಮ ಮಾತ್ರ. ಮೊನ್ನೆ ಸಿದ್ದರಾಮಯ್ಯನವರ ಸರ್ಕಾರ 2013ರಲ್ಲಿದ್ದಾಗ ನಾನು ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಸರ್ಕಾರದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಕಡ್ಡಾಯವಾಗಿ ಎಲ್ಲ ಶಾಲೆಗಳು, ಖಾಸಗಿ ಶಾಲೆ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಅನುದಾನಿತ ಶಾಲೆ ಇರ್ಬೋದು, ನೀವು ಕಡ್ಡಾಯವಾಗಿ 1ರಿಂದ 5 ಕನ್ನಡ ಮಾಧ್ಯಮದಲ್ಲೇ ಪಾಠ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ತಗೊಂಡು, ತಮಗೆ ಗೊತ್ತಿರ್ತದೆ ಇಲ್ಲೆಲ್ಲ 17 ಸ್ಕೂಲ್ನ ಪ್ರಿನ್ಸಿಪಾಲ್ ಇದ್ದೀರಿ ತಾವೆಲ್ಲ, ತಮಗೂ ಕೂಡ ಎಲ್ಲರಿಗೂ ನಮಸ್ಕಾರ. ಕಡ್ಡಾಯವಾಗಿ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಅದು ಕೋರ್ಟಿಗೆ ಬಂತು. ಕೋರ್ಟ್ ಹೇಳಿದ್ರು ಇದು ಅಸಂವಿಧಾನಿಕ, ಇನ್ ದ ಟೀತ್ ಆಫ್ ಆರ್ಟಿಕಲ್ 14 ಈಕ್ವಾಲಿಟಿ ಇನ್ ಲಾ ಅಂತ ಹೇಳಿದ್ರೆ ಯಾವ ಮಾಧ್ಯಮದಲ್ಲಿ ಬೇಕಾದ್ರೆ ಅವ್ರು ಓದಲಿಕ್ಕೆ ಅವ್ರು ಸ್ವತಂತ್ರರಾಗಿದ್ದಾರೆ, ನೀವು ಕಡ್ಡಾಯ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅದನ್ನು ಸುಪ್ರೀಂ ಕೋರ್ಟ್ನವ್ರು ಹೊಡೆದಾಕ್ತಾರೆ. ಇದು ದೇಶದ ಕಾನೂನು, ಇದನ್ನು ನಾವು ಮರೆಯೋದಕ್ಕಾಗಲ್ಲ. ಎಷ್ಟೇ ನಮಗೆ ಕನ್ನಡ ಭಾಷೆಯ ಮೇಲೆ, ನಮ್ಮ ಮಾತೃಭಾಷೆಯ ಮೇಲೆ ಅಭಿಮಾನ ಇರ್ಬೋದು, ಪ್ರೀತಿ ಇರ್ಬೋದು, ಆದರೆ ಕೆಲವು ಸಂವಿಧಾನಿಕ ವಿಚಾರವನ್ನು ನಾವು ಇವತ್ತು ಹೈಕೋರ್ಟ್ನಲ್ಲಿ ಕನ್ನಡದಲ್ಲಿ ವಾದ ಮಾಡ್ತೀನಿ, ಕನ್ನಡದಲ್ಲಿ ತೀರ್ಪು ಬರಿ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಸಂವಿಧಾನದ ಭಾಷೆ ಅಧಿಕೃತ ಭಾಷೆ ಆಂಗ್ಲ ಭಾಷೆ. ಸೊ ಈ ವಿಚಾರಗಳನ್ನು ತಿಳ್ಕೊಂಡು ನಮ್ಮ ಕನ್ನಡ ಭಾಷೆಯ ಮೇಲಿರುವಂಥ ನಮ್ಮ ಪ್ರೀತಿ, ಅಭಿಮಾನ ಮತ್ತು ಕನ್ನಡ ಭಾಷೆ ಭಾಳ ವಿಶೇಷವಾದಂಥ ಭಾಷೆ. ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅದರ ರಕ್ಷಣೆ ಕೂಡ ಭಾಳಷ್ಟು ಹೆಚ್ಚು ನಾವು ಶ್ರಮಿಸಬೇಕಾಗುತ್ತೆ. ಆಂಗ್ಲ ಭಾಷೆಯಲ್ಲಿ ಇವತ್ತು ಮಾಧ್ಯಮ ಇದ್ದರೂ ಮಕ್ಕಳು ಕನ್ನಡ ಮಾತಾಡೋದಂತೆ ಆಗಬಾರ್ದು. ಕನ್ನಡ ಕಡ್ಡಾಯವಾಗಿ ಕನ್ನಡವನ್ನು ಕಲಿಬೇಕು, ಕನ್ನಡವನ್ನು ಮಾತಾಡಲೇಬೇಕು. ಕನ್ನಡ ಪ್ರಥಮ ಭಾಷೆಯಾಗಿ ನಾವು ಶಾಲೆಗಳಲ್ಲಿ ಕಲಿಸಲೇಬೇಕಾಗುತ್ತೆ. ಇದರಿಂದ ಆಂಗ್ಲ ಭಾಷೆಯ ಮಾಧ್ಯಮವನ್ನು ಸ್ವಾಗತಿಸ್ತಾ ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ಮಕ್ಕಳಿಗೆ ನಾವು ಕಲಿಸಲೇಬೇಕು ಅಂತ ಹೇಳುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ಇವತ್ತು ತರಲಿಕ್ಕೆ ಬಯಸ್ತಾ ಇದ್ದೀನಿ. ಆಂಗ್ಲ ಭಾಷೆಯ ಮಾಧ್ಯಮವಾಗಿ ಅಳವಡಿಸಿದ ನಂತರ ಭರ್ತಿ ಕೂಡ ಜಾಸ್ತಿ ಆಗಿದೆ ಅಂತ ಹೇಳುವಂಥ ಮಾಹಿತಿಯನ್ನು ಕೂಡ ಇಲಾಖೆಯವರು ಕೊಟ್ಟಿದ್ದಾರೆ. ಇದು ಕೂಡ ಸ್ವಾಗತಾರ್ಹ. ನಮ್ಮ ಮಾಯಾಮುಡಿ ಶಾಲೆಯಲ್ಲಿ ಇವತ್ತು ಎಲ್ಲ ಇಲ್ಲಿ ವೇದಿಕೆ ಮೇಲೆ ಕೂತಿರುವಂಥ ಹಲವಾರು ಗಣ್ಯರು ತಾವೆಲ್ಲರೂ ಕೂಡ ಈ ಶಾಲೆಯನ್ನು ಓದಿದವರು, ಅರುಣಾಚನವರು, ಟಾಟೋ ಅವರು ಇದೇ ಶಾಲೆಯಲ್ಲಿ ಓದಿ ಜೀವನದಲ್ಲಿ ಭಾಳಷ್ಟು ಸಾಧನೆಗಳನ್ನು ಮಾಡಿದಂಥ ವ್ಯಕ್ತಿತ್ವಗಳು ಇಲ್ಲಿದ್ದಾರೆ. KJ ಜಾರ್ಜ್ನವರು ಇಲ್ಲೇ ಓದಿದಂಥವ್ರು, ಅವರು ಇವತ್ತು ಇಂಧನ ಸಚಿವರು, ನಮ್ಮ ಭಾಳ ದೊಡ್ಡ ನಾಯಕರು. ಅದರಿಂದ ಶಾಲೆ ಯಾವುದೇ ಇರ್ಬೋದು, ದೃಢ ನಿರ್ಧಾರ ಇದ್ದು ಮತ್ತು ಶಿಕ್ಷಕಿಯರ ಶಿಸ್ತಿದ್ರೆ ಖಂಡಿತವಾಗಿ ಮಕ್ಕಳು ಸಾಧಿಸ್ಬೋದು ಅಂತ ಹೇಳುವಂಥದ್ದಕ್ಕೆ ಇವರೆಲ್ಲರೂ ಕೂಡ ಉದಾಹರಣೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದರೆ ತಮಗೆಲ್ಲರೂ ಕೂಡ ಶುಭವನ್ನು ಕೋರ್ತೀನಿ. ಈ ಒಂದು ಸರ್ಕಾರದ ನಿಲುವು ಮತ್ತು ನಮ್ಮ ಈ ಜಿಲ್ಲೆಗೆ ಕೊಟ್ಟಂಥದ್ದನ್ನು ಸ್ವಾಗತಿಸ್ತಾ ಕನ್ನಡವನ್ನು ಕೂಡ ನಾವು ಕಡ್ಡಾಯವಾಗಿ ಕಲಿಸ್ಬೇಕು. ಕನ್ನಡ ಮಾತಾಡೋದಾಗಲಿ, ಬರೆಯೋದಾಗಲಿ, ಓದೋದಾಗಲಿ ಮಕ್ಕಳು ಯಾವ ಕಾರಣಕ್ಕೂ ಇಲ್ಲದೆ ವಿದ್ಯಾಭ್ಯಾಸವನ್ನು ಮುಗಿಸ್ಲಿಕ್ಕೆ ನಾವು ಬಿಡಲೇಬಾರ್ದು. ಆಂಗ್ಲ ಭಾಷೆಯಲ್ಲಿ ಕಲಿಸಿದ್ರು ಕೂಡ ಇದನ್ನು ಮಾಡಬೇಕು ಅಂತ ಹೇಳುವಂಥ ಸಣ್ಣ ಕಿವಿ ಮಾತನ್ನು ಕೂಡ ತಮಗೆಲ್ಲರಿಗೂ ಹೇಳಿ ಮತ್ತೊಮ್ಮೆ ನಾನು ಮಾನ್ಯ ಇಂಧನ ಸಚಿವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. 79 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ ಅವರು ಅನುದಾನವಾಗಿ. ಆ ಕಟ್ಟಡ ಕೂಡ ಶೀಘ್ರವಾಗಿ ನಿರ್ಮಾಣ ಆಗಲಿ. ಮತ್ತು ಈ ಮೇಲ್ಛಾವಣಿಯನ್ನು ಕೊಟ್ಟಿದ್ದಾರೆ. ಅರುಣಾಚನವರು ಏನೋ ಬೇರೆ ಒತ್ತಾಯ ಮಾಡ್ತಾ ಇದ್ದಾರೆ, ಅದೇನಂತ ಗೊತ್ತಾದರೂ ಕೂಡ ಗೊತ್ತಾಗ್ದಂಗೆ ನಾನು
ಅದೇ ಇದು ನೆಲಗೆ ಕಾಂಕ್ರೀಟ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದು ಮಾಡೋಣ ಮುಂದಿನ ದಿವಸಗಳಲ್ಲಿ, ಖಂಡಿತವಾಗಿ ಮಾಡೋಣ. ಭಾಳ ಸುಂದರವಾಗಿ ಈ ಒಂದು ಶಾಲೆಯನ್ನು ತಾವೆಲ್ಲರೂ ಕೂಡ ನಡೆಸ್ತಾ ಇದ್ದೀರಾ. ನಾನು ಪ್ರಾಂಶುಪಾಲರಿಗೆ ಮತ್ತು ಎಲ್ಲ ತಮ್ಮ ಶಿಕ್ಷಕಿಯ ವರ್ಗದವರಿಗೆ ಮತ್ತು ಸಿಬ್ಬಂದಿಗೆ ತಮಗೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿನ್ನೆ ನಾನು ಧರ್ಮಜನವರು ನನ್ನ ಜನ್ಮದಿನದ ಆಚರಣೆ ನಾವು ಭಾಗಮಂಡಲದ ಅಂಬೇಡ್ಕರ್ ಶಾಲೆಯಲ್ಲಿ ಮಾಡಿದ್ವಿ. ಆ ಶಾಲೆಯಲ್ಲಿ ನಾನು ಮಾತಾಡ್ತಾ ಹೇಳಿದೆ, ಈ ಶಾಲೆಯನ್ನು ನೋಡಿದಾಗ ನಾನು ಇಂಥ ಶಾಲೆಯಲ್ಲಿ ಓದಲಿಕ್ಕೆ ಅವಕಾಶ ಸಿಕ್ಕಲಿಲ್ಲಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ. ಅಷ್ಟು ಶಿಸ್ತುಬದ್ಧವಾಗಿ ಶಾಲೆಯನ್ನು ನಡೆಸಿದ್ದಾರೆ ಆ ಪ್ರಾಂಶುಪಾಲರು. ಎಲ್ಲರೂ ಕೂಡ ಅಲ್ಲಿ ಶಿಕ್ಷಕಿಯರನ್ನು ನೋಡಿದಾಗೆ ಗೊತ್ತಾಗುತ್ತೆ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅದೇ ರೀತಿ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ನಾವು ಶಾಲೆಗಳನ್ನು ನಡೆಸಿದ್ರೆ ಖಂಡಿತ. ನಾಪೋಕಲ್ ಅಂಬೇಡ್ಕರ್ ಶಾಲೆ, ಸರಿ, ಭಾಗಮಂಡಲ ಹೋದ ವರ್ಷ ಹೋಗಿದ್ದು. ನಾಪೋಕಲ್ ಅಂಬೇಡ್ಕರ್ ಶಾಲೆ ಭಾಳ ಚೆನ್ನಾಗಿದೆ ಶಾಲೆ. ಇದು ಕೂಡ ಅಷ್ಟೇ ಚೆನ್ನಾಗಿ ಶಾಲೆಯನ್ನು ನಡೆಸ್ತಾ ಇದ್ದೀರಾ. ಮುಂದಕ್ಕೂ ಕೂಡ ಇದೇ ರೀತಿ ನಡೆಸಿ ಆಂಗ್ಲ ಭಾಷೆಯಲ್ಲಿ ಮಕ್ಕಳಿಗೆ ಮಾಧ್ಯಮವಾಗಿ ಅವ್ರಿಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಾವು ಏನೇ ಸಾಧಿಸಬೇಕಾದ್ರೆ ಆಂಗ್ಲ ಭಾಷೆ ಅವಶ್ಯಕ ಆಗ್ತಿದೆ, ಏನೂ ಮಾಡೋಕ್ಕಾಗೋದಿಲ್ಲ. ಬ್ರಿಟಿಷರು ನಮಗೆ ಕಲಿಸ್ಬಿಟ್ಟು ಹೋಗಿದ್ದಾರೆ ಸ್ವಲ್ಪ ಆಂಗ್ಲ ಭಾಷೆ, ಆದರೆ ಈಗ ಮುಂದಕ್ಕೂ ಕೂಡ ಅದನ್ನು ಪಾಲಿಸಲೇಬೇಕು. ಆ ರೀತಿಯಾದಂಥ ವಾತಾವರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರೋದ್ರಿಂದ ನಾವು ಆ ಭಾಷೆಗೆ ಒತ್ತನ್ನು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಮಕ್ಕಳಿಗೆ ಆಂಗ್ಲ ಭಾಷೆ ಮಾಧ್ಯಮದಲ್ಲಿ ಕಲಿಸುವಂಥದ್ದನ್ನು ಕೂಡ ತಾವುಗಳು ಮುಂದಿನ ದಿನಗಳಲ್ಲಿ ಮಾಡಿ ಈ ಶಾಲೆಯಿಂದ ಇನ್ನಷ್ಟು ಶ್ರೇಷ್ಠ ವ್ಯಕ್ತಿತ್ವಗಳು ಹೊರಹೊಮ್ಮಲಿ ಅಂತ ಕೂಡ ನಾನು ಇವತ್ತು ಹಾರೈಸ್ತಾ ತಮಗೆಲ್ಲರಿಗೂ ಕೂಡ ಶುಭವನ್ನು ಕೋರ್ತೀನಿ. ಇಲ್ಲಿ ಮಕ್ಕಳಿಗೆ ಇವತ್ತು ರಜೆಯನ್ನು ಕೊಟ್ಟಿದ್ದೀವಿ, ಆದರೂ ಇಲ್ಲಿ ಬಂದಂಥ ಎಲ್ಲ ಮಕ್ಕಳು ಕೂಡ ದೇವರು ಒಳ್ಳೆಯ ಭವಿಷ್ಯವನ್ನು ಕರುಣಿಸಲಿ. ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಮಕ್ಕಳು ಸಣ್ಣವರಿದ್ದಾರೆ, ಅರ್ಥ ಆಗುತ್ತೇನೋ, ಬಟ್ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಸೇರಿರುವಂಥ ಶಿಕ್ಷಕರಿಗೆ ಇವತ್ತು ನಮ್ಮ ದೇಶದ ಒಂದು ಇತಿಹಾಸನ ತಾವು ನೋಡಿದ್ರೆ ಬದಲಾಗ್ತಾ ಇರುವಂಥ ವಾತಾವರಣವನ್ನು ಗಮನಿಸಬೇಕು. ಏನು ಬದಲಾವಣೆ ಆಗ್ತದೆ ಅಂತ ಹೇಳಿದ್ರೆ, ನಾವು ನಗರದಲ್ಲಿ ಓದ್ತಾ ಇರುವಂಥ ಮಕ್ಕಳಿದ್ದಾರೆ. ಈಗ ನನ್ನ ಮಕ್ಕಳು, ನನಗೆ 2 ಹೆಣ್ಮಕ್ಳಿದ್ದಾರೆ, ಇಬ್ಬರು ನಗರದಲ್ಲಿ ಬೆಂಗಳೂರಿನಲ್ಲಿ ಓದ್ತಾ ಇದ್ದಾರೆ, ಒಳ್ಳೆ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ, ಅಂತಾರಾಷ್ಟ್ರೀಯ ಶಾಲೆಗಳು. ಆ ಶಾಲೆಯಲ್ಲಿ ಓದೋ ಮಕ್ಕಳ ಅವಕಾಶಗಳು ಮತ್ತು ಅವರ ಭವಿಷ್ಯವನ್ನು ಅವ್ರು ಯಾವ ರೀತಿ ರೂಪಿಸ್ತಾ ಇದ್ದಾರೆ ಅದೇ ಬೇರೆ, ಗ್ರಾಮೀಣ ಮಕ್ಕಳದೇ ಬೇರೆ. ಇವತ್ತು ದೇಶದ ಆಡಳಿತವನ್ನು ಅಂದರೆ IAS, IPS, IFS ಇಂಥದ್ರಲ್ಲಿ ಗುರುತಿಸುವಂಥದ್ದು, ಮತ್ತು ಇಲ್ಲಿ ಗ್ರಾಮೀಣ ಭಾಗದಲ್ಲಿ ವೈದ್ಯರಾಗಿರ್ಬೋದು, ಲಾಯರ್ಗಳಾಗಿರೋದು ಅಂತ ಬರುವಂಥವರೆಲ್ಲ ಕೂಡ ಗ್ರಾಮೀಣ ಮಕ್ಕಳೇ ಹೆಚ್ಚಾಗಿ ಬರ್ತಾರೆ. ಯಾಕೆ ಅಂತ ಕೂಡ ನಾನು ಹೇಳಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಹೋಗ್ತಾ ಇರುವಂಥ ಮಕ್ಕಳಿಗೆ, ಬಡ ಮಕ್ಕಳಿಗೆ ತಾವು ಏನೋ ಒಂದು ಸಾಧಿಸಬೇಕು ಅಂತ ಹೇಳುವಂಥ ಹಸುವಿದೆ, ಹಂಗೆ ಏನಾದ್ರು ಮಾಡಬೇಕು ಅಂತ ಅದನ್ನು ಗುರುತಿಸ್ಬೇಕಾಗಿರೋದು ಇವತ್ತು ಶಿಕ್ಷಕಿಯರ ಮೇಲೆ ಇರುವಂಥ ದೊಡ್ಡ ಜವಾಬ್ದಾರಿ ಇದೆ. ಯಾರು ಸಾಧನೆ ಮಾಡಬೇಕು ಅಂತ ಹೇಳೋ ಛಲ ಇರ್ತದಲ್ಲ ಮಕ್ಕಳು, ಅವನ್ನ ಗುರುತಿಸ್ಬೇಕು. ನಾವು ಓದಿಸೋದು ಸೋಷಿಯಲ್ ಸ್ಟಡೀಸ್, ಸೈನ್ಸು, ಈ ಮ್ಯಾಥಮೆಟಿಕ್ಸ್ ಇದೆಲ್ಲ ಇದೆಯಲ್ಲ, ನಾನು ಭಾಳ ದೊಡ್ಡ ವಿದ್ಯಾರ್ಥಿಯನ್ನಾಗಿ ಓದಲಿಲ್ಲ, ಅಂದರೆ ಇವತ್ತು ಇಲ್ಲಿದ್ದೀವಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಾವೇನನ್ನೋ ನಮಗೆ ಸಮಾಜದಿಂದ ಸಿಗಬೇಕಾಗಿರೋದು ಸಿಕ್ಕಿರಲಿಲ್ಲ. ನಾನು ಕಷ್ಟಪಟ್ಟು ಶ್ರಮಿಸಿ ಒಂದು ಶಿಸ್ತಿನ ಬದುಕನ್ನು ಮಾಡಿದ್ರೆ ಖಂಡಿತವಾಗಿ ಅದನ್ನು ಸಿಗ್ತದೆ, ನನಗೆ ನ್ಯಾಯ ಸಿಗುತ್ತೆ, ಅನ್ಯಾಯ ಆಗಿದೆ ನನಗೆ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಗ್ರಾಮೀಣ ಮಕ್ಕಳಲ್ಲಿ. ಆ ಒಂದು ಹಸುವನ್ನು ಗುರುತಿಸಿ ಅದಕ್ಕೆ ನೀವು ಪ್ರಚೋದನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ಸ್ಫೂರ್ತಿಯನ್ನು ತುಂಬಿದ್ರೆ ಇಲ್ಲಿರುವಂಥ ಎಲ್ಲರೂ ಕೂಡ ಸಾಧಕರಾಗೇ ಆಗ್ತಾರೆ ಅಂತ ಹೇಳುವಂಥ ವಿಶ್ವಾಸ. ಭವಿಷ್ಯವನ್ನು ನೀವು ರೂಪಿಸುವಂಥ ಕೆಲಸ ತಮ್ಮ ಕೈನಲ್ಲಿದೆ, ನೀವು ಅದನ್ನು ಮಾಡಬೇಕು. ಏನೋ ಓದ್ತಾರೆ 2+2 4 ಅಂತ ಹೇಳಿದ್ರೆ ಅವ್ನು ಕಾಲೇಜಿಗೆ ಬರಬೇಕು, ಸ್ಕೂಲಿಗೆ ಬರಬೇಕಾಗಿಲ್ಲ, ಕಲ್ತ್ಕೊತಾರೆ ಎಲ್ಲ ಒಂದು ಕಡೆ, ಬದುಕು ಕಲ್ತ್ಕೊತಾರೆ ಜನ. ಆದರೆ ಸಾಧಿಸ್ಬೇಕಲ್ಲ, ಅದು ಇವತ್ತು ಗ್ರಾಮೀಣ. ಈಗ ನಮ್ಮ ಜಿಲ್ಲೆಯಲ್ಲಿ ಇರುವಂಥ IPS ಆಫೀಸರ್ ಅಂದರೆ SP, ನಮ್ಮ DC, ನಮ್ಮ CEO ಎಲ್ಲ ಕೂಡ ಗ್ರಾಮೀಣ ಭಾಗದಲ್ಲಿ ಓದಿ ಬಂದಂಥ ವಿದ್ಯಾರ್ಥಿಗಳೇ. ನಮ್ಮ SP ಅವರು ಇದರಲ್ಲಿ ಮರದ ಕೆಳಗಡೆ ಓದಿರೋದು, ಅಷ್ಟು ಬಡತರ ಕುಟುಂಬದಿಂದ ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರು. ಇವತ್ತು ಬಂದು SP ಆಗ್ತಾರೆ, ಬಹಳ ಸಣ್ಣ ವಯಸ್ಸಿನಲ್ಲಾಗಿದ್ದರೆ ಭವಿಷ್ಯ DG IG ಕೂಡ ಆಗ್ಬೋದು ಅಲ್ವಾ ರಂಗಮೇಲೆ. ಅದರಿಂದ ಅದನ್ನು ಗುರುತಿಸುವಂಥ ಕೆಲಸವನ್ನು ಮಾಡಿ ಈ ಮಕ್ಕಳಿಗೆ ದಾರಿಯನ್ನು ತೋರಿಸಿ ಒಳ್ಳೆ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಕೂಡ ಕೈ ಜೋಡಿಸೋಣ. ಶಾಲೆ, ವಿದ್ಯಾಭ್ಯಾಸ ಮತ್ತು ಮಕ್ಕಳು, ಅದು ಶೋಷಿತ ವರ್ಗಕ್ಕೆ ಸೇರಿದಂಥವರು, ಬಡ ಜನರು, ದಲಿತರು, ಇವರ ವಿಚಾರಕ್ಕೆ ಬಂದಾಗ ಸದಾಕಾಲ ಯಾವುದೇ ಸಂದರ್ಭದಲ್ಲೂ ಕೂಡ ನನ್ನ ಕೈಯಲ್ಲಾಗುವಂಥ ಎಲ್ಲ ಸಹಕಾರ, ನೆರವು, ಸಹಾಯ, ಬೆಂಬಲವನ್ನು ನೀಡ್ತೇನೆ ಅಂತ ಹೇಳುವಂಥ ಮಾತನ್ನು ಕೂಡ ತಮಗೆ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ ಮತ್ತೊಮ್ಮೆ ಎಲ್ಲರಿಗೂ
ಕೂಡ ಶುಭವನ್ನು ಕೋರಿ ಈ ಒಳ್ಳೆಯ ಒಂದು ಶಾಲೆಯ ಕಟ್ಟಡ ನಿರ್ಮಾಣ ಆಗಲಿ, ಈ ಶಾಲೆಯಿಂದ ಇನ್ನಷ್ಟು ಮಕ್ಕಳು ದೊಡ್ಡ ದೊಡ್ಡ ಸ್ಥಾನಗಳನ್ನು ಅಲಂಕರಿಸುವಂತಾಗಲಿ ಅಂತ ಕೂಡ ಹಾರೈಸಿ ನಿಮಗೆಲ್ಲರಿಗೂ ಶುಭವನ್ನು ಕೋರಿ ವೇದಿಕೆ ಮೇಲಿರುವಂಥ ಗಣ್ಯರಿಗೆ ವಂದಿಸಿ ನಿಮಗೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಹೇಳಿದ್ರೆ ನಾವು ಇಂಗ್ಲೀಷ್ ಭಾಷೆ ಸರಿಯಾಗಿ ಪರಿಣಿತಿಯನ್ನು ಪಡೆಯದೇ ಇದ್ದುದನ್ನು ನನ್ನ ಜೀವನದಲ್ಲಿ ನಾವು ಸ್ವತಃ ಅನುಭವಿಸಿದ್ದೀವಿ. ಇದೇ ಶಾಲೆಯಲ್ಲಿ ನಾನು 6ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿ ಮಂಗಳೂರಿನ ಸೈಂಟ್ ಅಲೋಷಿಯಸ್ ಪ್ರಾಥಮಿಕ ಶಾಲೆಯಲ್ಲಿ ಹೋಗಿ ಪ್ರವೇಶ ಪಡಿಬೇಕಂತಲೇ ಐ ಹ್ಯಾವ್ ನೋ ಇಂಗ್ಲೀಷ್, ಆಡು ಭಾಷೆಯಲ್ಲಿ ಶಾರ್ಟೇಜ್ ಆಫ್ ಇಂಗ್ಲೀಷ್ ಅಂತ ಕರಿತಾ ಇದ್ವಿ. ಎಷ್ಟು ಕಷ್ಟಪಟ್ಟು ಅಂತ ಹೇಳಿದ್ರೆ ಆ ಇಂಗ್ಲೀಷನ್ನ ಪಿಕಪ್ ಮಾಡಲಿಕ್ಕೆ ನನಗೆ ಸುಮಾರು 10 ವರ್ಷ ಹಿಡಿಯಿತು. ಕಾಲೇಜಿಗೆ ಹೋಗಿ ಚುನಾವಣೆಗೆ ನಿಂತ್ಕೊಂಡ್ವಿ ನಾವು. ಚುನಾವಣೆಯಲ್ಲಿ ಸೈಂಟ್ ಅಲೋಷಿಯಸ್ ಕಾಲೇಜ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ಲ, ಎಲ್ಲ ಆಂಗ್ಲ ಭಾಷೆಯಲ್ಲೇ ಮಾತಾಡಬೇಕು. ಬಾಯಿಪಟ್ಟ ಕಲಿತು ಆಂಗ್ಲ ಭಾಷೆಯಲ್ಲಿ ಭಾಷಣ ಮಾಡಿದೆ. ಎಲ್ಲ ಜನರು ಓಟ್ ಹಾಕ್ಬಿಟ್ಟು ನಾನು ಗೆದ್ದುಬಿಟ್ಟೆ. ಗೆದ್ದಾದ ಮೇಲೆ ಅವರಿಗೆ ವಂದನೆ ಮಾಡಬೇಕಲ್ಲ, ಕೃತಜ್ಞತೆ ಅರ್ಪಿಸ್ಬೇಕಲ್ಲ, ನಾವು ಭಾಷಣ ಕಲ್ತಿದ್ದೀನ ಅಂತ. ಅದು ಎಷ್ಟರ ಮಟ್ಟಿಗೆ ನನಗೆ ಎಫೆಕ್ಟ್ ಆಯಿತು ಅಂತ ಹೇಳಿದ್ರೆ ಕಡೆಗೆ ನಾನು ಹೋಗಿ ಕನ್ನಡದಲ್ಲಿ ಭಾಷಣ ಮಾಡಿದೆ. ಎಲ್ಲ ಗುಸು 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 ಅಂತ ನೆಗಾಡ್ತಾ ಇದ್ರು, ಇಂಥವನ್ನ ನಾವು ಚುನಾಯಿತ ಮಾಡಿದ್ದೀವಿ ಅಂತ. ಇದನ್ನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಕನ್ನಡ ಭಾಷೆ ಎಷ್ಟು ಪ್ರಾಮುಖ್ಯವೋ ಅಷ್ಟೇ ಪ್ರಾಮುಖ್ಯತೆ ಇಂಗ್ಲೀಷ್ ಭಾಷೆಯನ್ನು ಸಹ ಇದ್ದೀವಿ. ನಿಜ, ಯಾವೊಂದು ಮುಖ್ಯಮಂತ್ರಿಗಳು ಈ 5 ವರ್ಷ ಮುಂದೆ ಅವರು ಮುಖ್ಯಮಂತ್ರಿ ಆಗಿರುವಾಗ 1ರಿಂದ 5ನೇ ತರಗತಿಯವರೆಗೆ ಕಡ್ಡಾಯವಾಗಿ ಕನ್ನಡದಲ್ಲೇ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿದ ಮುಖ್ಯಮಂತ್ರಿಗಳು ಇವರವರ ನೀತಿಯನ್ನು ಬದಲಾವಣೆ ಮಾಡಿ ಈ ಆಂಗ್ಲ ಭಾಷೆಯ ಪ್ರಾಮುಖ್ಯತೆ ಎಷ್ಟರ ಮಟ್ಟಿಗಿದೆ, ಈ ಆಂಗ್ಲ ಭಾಷೆಯ ತರಗತಿಯನ್ನ ಸರ್ಕಾರಿ ಶಾಲೆಯಲ್ಲಿ ಪ್ರಾರಂಭಿಸಿಲ್ಲ ಅಂತ ಹೇಳಿದ್ರೆ ಈ ಶಾಲೆಗಳು ಖಂಡಿತವಾಗಿ ಉಳಿಯೋಲ್ಲ, ಮುಚ್ಚೋಗ್ತದೆ ಅಂತ ಹೇಳೋದನ್ನ ಮನಗಂಡು ಇವತ್ತು ಆಂಗ್ಲ ಶಾಲೆಯನ್ನ 1ನೇ ತರಗತಿಯಿಂದ ಆಂಗ್ಲ ಮಾಧ್ಯಮವನ್ನ ಪ್ರಾರಂಭಿಸಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಮೂಲಕ ಕೃತಜ್ಞತೆಯನ್ನು ನಾವು ಈ ಸರ್ಕಾರಕ್ಕೆ ಅರ್ಪಿಸ್ತಾ ಇದ್ದೀವಿ. ಸ್ನೇಹಿತರೆ, ಜನಪ್ರತಿನಿಧಿ ಯಾರು? ನನ್ನ ಅಂದಾಜಿನ ಪ್ರಕಾರ ಜನರ ಕೂಗಿಗೆ ಸ್ಪಂದನೆ ಮಾಡುವವನೇ ಜನಪ್ರತಿನಿಧಿ. ನಮ್ಮ ಪುಣ್ಯ ಅಂತ ಹೇಳಿದ್ರೆ ಅಂತ ಒಂದು ಜನಪ್ರತಿನಿಧಿ ಸನ್ಮಾನ್ಯ ಎಸ್ ಪೊನ್ನಣ್ಣನವರು ನಮಗೆ ಕೊಟ್ಟಿದ್ದಾರೆ. 2 ವರ್ಷನ ಪೂರೈಸಿದ್ದಾರೆ. ಅವರು ಬಹಳ ಹತ್ತಿರ ನಿಕಟವರ್ತಿಯಾಗಿ ನಾನು ಇದ್ದೀನಿ. ಆದರೆ ಇದುವರೆಗೆ ಅವರಿಗೆ ಕೋಪ ಬಂದದ್ದನ್ನೇ ನಾನು ನೋಡಲಿಲ್ಲ. ಯಾವೊಂದು ರಾಜಕಾರಣಿಗೆ ಆ ಒಂದು ತಾಳ್ಮೆ ಶಕ್ತಿ ಬೇಕು, ಸದಾ ಹಸನ್ಮುಖಿಯಾಗಿರುವಂತಹ ಒಬ್ಬ ಜನಪ್ರತಿ ನಮಗೆ ಸಿಕ್ಕಿದ್ದು ನಿಮ್ಮೆಲ್ಲರ ಭಾಗ್ಯ, ನಮ್ಮ ಭಾಗ್ಯ ಅಂತ ಹೇಳೋದನ್ನ ಸ್ಪಷ್ಟವಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದರಿಂದ ಎಷ್ಟೇ ವರ್ಕ್ ಲೋಡ್ ಇರಲಿ, ಕೆಲಸದ ಒತ್ತಡ ಇರಲಿ, ಯಾರೇ ಹೊಸಬರು ಬಂದರೂ ಏನೇ ನ್ಯೂನತೆಗಳಿದ್ದರೂ ಅದನ್ನು ಆಲಿಸುವಂಥ ವ್ಯಕ್ತಿ ಇವತ್ತು ಜನಪ್ರತಿನಿಧಿಯಾಗಿ ಬಂದಿದ್ದಾರೆ. ಅವರಿಗೆ ನಿಜವಾಗಿಯೂ ನಾನು ನಿನ್ನೆ ತಾನೇ ಅವರ 51ನೇ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ದೇವರು ಇನ್ನೂ ಆರೋಗ್ಯ ಎಲ್ಲವನ್ನ ಕರುಣಿಸಲಿ ಹೇಳಿ ನಾನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಅದೇ ರೀತಿ ಇವತ್ತು ಈ ಶಾಲೆ ನಿಜವಾಗಿಯೂ ಸುಸಜ್ಜಿತವಾಗಿದೆ. ಅದಕ್ಕೆ ಇಲ್ಲಿ ಆಡಳಿತ ಮಂಡಳಿ ಮತ್ತು ಸಲಹಾ ಸಮಿತಿ ಸಹ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪ್ರತಿಯೊಂದಕ್ಕೂ ನಮ್ಮ ಶಾಲೆ ಅಂತೇಳಿ ಪ್ರತಿಯೊಬ್ಬರು ಇಲ್ಲಿ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿ ಇನ್ನೂ ಹಲವು ಶಾಲೆ, 22 ಶಾಲೆಗಳಿಂದ ತಾವು ಬಂದಿದ್ದೀರಾ. ಅಲ್ಲಿ ಏನೆಲ್ಲ ನ್ಯೂನತೆ ಇದೆ ಅಂತೇಳಿ ಖಂಡಿತವಾಗಿ ನನಗೆಂದು ಗೊತ್ತಿಲ್ಲ. ಖಂಡಿತವಾಗಿ ಅದನ್ನು ಇತ್ಯರ್ಥ ಮಾಡಲಿಕ್ಕೆ ತಮ್ಮ ಏನು ಬೇಕು ಬೇಡಿಕೆಗಳನ್ನು ನಮ್ಮ ಶಾಸಕರಿಗೆ ಕೊಡಿ ಅಂತ ಹೇಳೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ
ಈ ಸರ್ಕಾರದ ಹಲವು ಯೋಜನೆಗಳು ಇದೆ. ಅದರಲ್ಲಿ ನಮ್ಮ ಈ ಸರ್ಕಾರದ ಪ್ರತಿಷ್ಠಿತ ಯೋಜನೆಯ ಆ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಅದನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು, ಇಲ್ಲದಿದ್ದರೆ ತಾರತಮ್ಯ ಆಗಿ ನಿಜವಾಗಿಯೂ ಯಾರಿಗೆ ಇದು ಸಿಗಬೇಕು ಸವಲತ್ತು ಅದು ಸಿಗದೆ ಅವರಿಗೆ ಅನ್ಯಾಯ ಆಗುವ ಸಾಧ್ಯತೆ ಇದೆ ಅಂತೇಳಿ ನಮ್ಮ ಸರ್ಕಾರ ಅನುಷ್ಠಾನ ಸಮಿತಿಗೆ ಸನ್ಮಾನ್ಯ ಧರ್ಮಜ ಉತ್ತಪ್ಪನವರು ಅಧ್ಯಕ್ಷರಾಗಿ ಮಾಡಿದ್ದಾರೆ. ಇವತ್ತು ಬಹಳ ಯಶಸ್ವಿಯಾಗಿ ಅವರು ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಹ ಉಪಸ್ಥಿತರಿದ್ದರಿಂದ ಅವರಿಗೂ ಸಹ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ, ಸ್ನೇಹಿತರೆ, ಈಗಾಗಲೇ ಬಹಳಷ್ಟು ಸಮಯ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ. ಈ ದಿನ ಇಂಗ್ಲಿಷ್ ಮಾಧ್ಯಮ ಶಾಲೆ ಇವತ್ತು ಪ್ರಾರಂಭ ಆಗಿದೆ. ಇನ್ನು 10 ವರ್ಷ ಕಳೆದ ತಕ್ಷಣ ಇಲ್ಲಿ ಖಂಡಿತವಾಗಿಯೂ ಇಲ್ಲಿ ಪದವಿ ಪೂರ್ವ ಶಿಕ್ಷಣ ಕಾಲೇಜು ಪ್ರಾರಂಭ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದಕ್ಕೆ ಬೇಕಾದಂಥ ಸಂಪನ್ಮೂಲಗಳು ಈ ಸುಂದರವಾದ ಜಾಗ ಸಹ ಇಲ್ಲಿದೆ. ಆದರೆ ಅದನ್ನು ನೋಡಲಿಕ್ಕೆ ನಾನು ಬದುಕಿರ್ತೀನೋ ಏನೋ ಗೊತ್ತಿಲ್ಲ. ಆದರೂ ನಾನು ಹೇಳ್ತಾ ಇದ್ದೀನಿ, ಇನ್ನು 10 ವರ್ಷಗಳಲ್ಲಿ ಖಂಡಿತ ಇಲ್ಲಿ ಒಂದು ಪದವಿ ಪೂರ್ವ ಕಾಲೇಜು ಖಂಡಿತವಾಗಿ ಆಗ್ತದೆ ಹೇಳೋ ಒಂದು ನಂಬಿಕೆ ನನಗೆ ಇರೋದರಿಂದ ಅದು ಸಹ ಆಗಲಿ ಅಂತೇಳಿ ಹಾರೈಸಿ ಮತ್ತೊಮ್ಮೆ ಸನ್ಮಾನ್ಯ ಮುಖ್ಯ ಅತಿಥಿಗಳಾದ ಪೊನ್ನಣ್ಣನವರಿಗೂ ಮತ್ತು ಈ ಒಂದು ಸುಂದರ ಸಮಾರಂಭಕ್ಕೆ ಕಾರಣೀಭೂತರಾದಂತಹ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು ಮತಗಳು ನಮ್ಮ ಶಾಸಕರು ಕೋರಿಕೊಂಡಾಗ ತಕ್ಷಣ ಕಾರ್ಯಾತ್ಮಕರಾಗಿ ನಮ್ಮ BO ಅವರು, ನಮ್ಮ DDP ಅವರು ಕಾನೂನುಗಾರರಾಗಿ ಇದಕ್ಕೆ ಮಂಜೂರಾತಿಯನ್ನು ಕೊಡಿಸಿದ್ದಾರೆ. ಅದೇ ರೀತಿ ನಮ್ಮ BO ಉತ್ತಪ್ಪನವರು ಇವತ್ತು ಬರಲಿಲ್ಲ, ಅವರು ಸಹ ಇದಕ್ಕೆ ಬಹಳ ಶ್ರಮವನ್ನು ವಹಿಸಿದ್ದಾರೆ. ಅವರಿಗೆಲ್ಲರಿಗೂ ಸಹ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಜೈ. ಈ ಕಾರ್ಯಕ್ರಮ ಇಲ್ಲಿ ನಡೀತಿರೋದು ಬಹಳ ಸಂತೋಷ ಅಂತ ಹೇಳಿ ಈಗಾಗಲೇ ನಮ್ಮ ಶಾಸಕರು ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ, ನಾನು ಅರುಣಾಚಲವರು ಹೇಳಿದಾಗೆ ಇಲ್ಲಿ ವೇದಿಕೆ ಮೇಲೆ ಕೂತವರೆಲ್ಲರೂ ಇದೇ ಮಾಯಮುಡಿಯಲ್ಲೇ ಓದಿ ವಿದ್ಯಾಭ್ಯಾಸ ನಮ್ಮ ಕಂಡಿದೆ. ಇವತ್ತು 100 ವರ್ಷಗಳ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಕಳೆದ ವರ್ಷ ಆಚರಿಸಿಕೊಂಡಿರುವಾಗ ಈ ಮಾಯಮುಡಿ ಶಾಲೆಯಲ್ಲಿ ಓದಿ ಇವತ್ತು ತಮ್ಮ ಬದುಕನ್ನು ಕಟ್ಟಿಕೊಂಡಂತ ಅನೇಕ ಜನರು ಇವತ್ತು ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಓದಿ ತಮ್ಮ ಭವಿಷ್ಯವನ್ನು ತಾವು ರೂಪಿಸ್ಕೊಂಡಂಥವ್ರು. ಆವಾಗ ನಮಗೊಂದು ಕೊರಗಿತ್ತು. ಅರುಣಾಚಲವರು ಹೇಳಿದಾಗೆ, ನಾನು ಅರುಣಾಚಲವರು ಹೇಳಿದಕ್ಕೆ ಯಾವಾಗ ಕರ್ನಾಟಕ ಪಬ್ಲಿಕ್ ಶಾಲೆ ಕೊಡಗಿಗೆ ಬಂತು ಅಂತ ಹೇಳುವಾಗ 7 ವರ್ಷದ ಹಿಂದೆ, ಅಲ್ಲಿಂದ ಇದರ ಹಿಂದೆ ಇದ್ದೀನಿ ನಾನು ಅರುಣಾಚಲವರೊಟ್ಟಿಗೆ. ನಮ್ಮ ಮಾಯಮುಡಿಗೂ ಆಂಗ್ಲ ಮಾಧ್ಯಮ ಶಾಲೆಯನ್ನು ತರಲೇಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಶಾಸಕರಾದ ಎಸ್ ಪೊನ್ನಣ್ಣ ಸರ್ ಅವರು 6 ತಿಂಗಳ ಹಿಂದೆ ಈ ಶಾಲೆಯಲ್ಲಿ ಬಂದು ಭಾಷಣ ಮಾಡಿದಾಗ ಮುಂದಿನ ವರ್ಷದಿಂದಲೇ ಈ ಆಂಗ್ಲ ಮಾಧ್ಯಮನ ಮಾಡ್ತೀವಿ ಅಂತ ಹೇಳುವಂತ ಭರವಸೆ ನೀಡಿದರು. ನುಡಿದಂತೆ ನಮ್ಮ ಶಾಸಕರು ಇವತ್ತು ನಮಗೆ ಮಾಯಮುಡಿಗೆ ಇಲ್ಲಿಗೆ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ತಂದುಕೊಟ್ಟಿದ್ದಾರೆ. ಇಡೀ ಊರಿನ ಪರವಾಗಿ, ಇಡೀ ಗ್ರಾಮಸ್ಥರ ಪರವಾಗಿ ನಾನು ಮಾನ್ಯ ಶಾಸಕರಿಗೆ ಅಭಿನಂದನೆ ಮತ್ತು ಧನ್ಯವಾದವನ್ನ ಕೃತಜ್ಞತೆ ಪೂರ್ವಕವಾಗಿ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಪರಿಶಿಷ್ಟ ಪಂಗಡ ಇರ್ಬೋದು, ಪರಿಶಿಷ್ಟ ಜಾತಿ ಇರ್ಬೋದು, ಹಿಂದುಳಿದ ವರ್ಗದವರು ಇರ್ಬೋದು, ಅಥವಾ ಬಡ ಕೂಲಿ ಕಾರ್ಮಿಕರ ಮಕ್ಕಳಿರ್ಬೋದು, ಅಥವಾ ಬಡ ಜನರಿರ್ಬೋದು, ಅನೇಕ ಜನರು ಇವತ್ತು ಆಂಗ್ಲ ಮಾಧ್ಯಮದಲ್ಲಿ ಓದಿಸಲಿಕ್ಕೆ ಯಾರು ಕಷ್ಟ ಸಾಧ್ಯ ಇದೆಯೋ ಅವರಿಗೆ ಅವರ ಕನಸನ್ನ ನನಸು ಮಾಡಿದ್ದಾರೆ ಇವತ್ತು ನಮ್ಮ ಶಾಸಕರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಾನ್ಯ ಶಾಸಕರಿಗೆ ಈ ಊರಿನ ಪ್ರತಿಯೊಬ್ಬ ಜನರ ಆಶೀರ್ವಾದ ಖಂಡಿತವಾಗಲೂ ಇದ್ದೇ ಇರ್ತದೆ ಅಂತ ಹೇಳ್ತಾ, ಮುಂದೆ ಇಲ್ಲಿನ ಈ ಊರಿನ ಎಲ್ಲ ಪ್ರತಿಯೊಬ್ಬರು ಸಹ ಆಂಗ್ಲ ಮಾಧ್ಯಮವನ್ನ ಇಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. 30 ಜನರಿಗೆ ಈ ಜುಲೈ ಎಂಡ್ವರೆಗೆ ನಾವು ಅವಕಾಶವನ್ನು ಕೊಡ್ತಾ ಇದ್ದೀವಿ. 30ರವರೆಗೆ ಯಾರು 1ನೇ ತರಗತಿಗೆ ಸೇರಬೇಕು, ದಯವಿಟ್ಟು ತಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸಿ ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತಾ ನಾನು ಮಾನ್ಯ ಶಾಸಕರಿಗೆ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಈ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಅಖಿಲ ಕೊಡವ ಸಮಾಜದ ಅಧ್ಯಕ್ಷರು ಆಗಿರತಕ್ಕಂಥ ಬಾನಡ ಪೃಥ್ವಿ ನಮ್ಮ ಜೊತೆಗಿದ್ದಾರೆ. ಈ ಕ್ಷೇತ್ರದ ಶಾಸಕರು ಈ ಶಾಲೆಗೆ ಯಾವ ರೀತಿ ಸಹಕಾರ ಕೊಟ್ಟಿದ್ದಾರೆ ಅವ್ರನ್ನೇ ಕೇಳ್ಕೊಂಬರೋಣ. ಸರ್, ಈ ಕ್ಷೇತ್ರದ ಶಾಸಕರು ನಿಮಗೆ ಯಾವ ರೀತಿ ಸಹಕಾರ ಕೊಟ್ಟಿದ್ದಾರೆ? ಮೊದಲನೇದಾಗಿ ಈ ಕ್ಷೇತ್ರಕ್ಕೆ ನಮ್ಮ ಶಾಸಕರಾಗಿ ಆಯ್ಕೆಯಾಗಿ ಈಗ ತಾನೇ 2 ವರ್ಷಗಳು ತುಂಬಿದೆ. ನಾವು ಶಾಸಕರನ್ನು ಇಲ್ಲಿಯ ಸಲಹಾ ಸಮಿತಿ ಸದಸ್ಯರುಗಳು
ಮಾಜಿ MLC ಅರುಣ್ಮಚ್ಚನವರೆಲ್ಲ ಹೋಗಿ ಭೇಟಿ ಮಾಡಿ ಶಾಲೆಯ ಶತಮಾನೋತ್ಸವವನ್ನು ಮಾಡ್ತಾ ಇದ್ದೇವೆ. ನಮಗೆ ಇಲ್ಲಿ ಒಂದು ಅನುದಾನ ಬೇಕು ಅಂತ ಕೇಳಿದ ತಕ್ಷಣ ನಮ್ಮ KJ ಜಾರ್ಜ್ ಅವ್ರನ್ನ, ಹಳೆಯ ವಿದ್ಯಾರ್ಥಿ ಅವರನ್ನು ಇವರು ನೇರವಾಗಿ ಸಂಪರ್ಕ ಮಾಡಿ ಈ ಶಾಲೆಗೆ ಸುಮಾರು 17 ಲಕ್ಷ ರೂಗಳಲ್ಲಿ ಇದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಒಂದು ಸ್ಟೇಜನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಾವು ಕೇಳಿಕೊಂಡ ಮೇರೆಗೆ ಇದನ್ನು ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅಂತ ಹೇಳಿದ ತಕ್ಷಣ ಅದಕ್ಕೂ ನಮಗೆ ಅಲ್ಲೇ ಮೊನ್ನೆ DDP ಅವ್ರನ್ನ ಕರೆದು ಅಲ್ಲೇ ಸ್ಥಳದಲ್ಲೇ ಒಂದು ವ್ಯವಸ್ಥೆಯನ್ನು ಮಾಡಿ ಇವತ್ತು ಸಹ ಅದರ ಉದ್ಘಾಟನೆಯನ್ನು ಮಾಡ್ತಿದ್ವಿ. ಇನ್ನು ಸ್ವಲ್ಪ ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕು ಅನಿಸ್ತದೆ, ಆಮೇಲೆ ಕ್ರೀಡಾಂಗಣವನ್ನು ಅಭಿವೃದ್ಧಿ ಮಾಡಬೇಕು ಹೇಳುವಂಥ ಒಂದು ನಿಟ್ಟಿನಲ್ಲಿ ಅವರಿಗೊಂದು ಮನವಿಯನ್ನು ಸಲ್ಲಿಸ್ತೇವೆ. ಹಂತ ಹಂತವಾಗಿ ಈ ಶಾಲೆಯ ಅಭಿವೃದ್ಧಿಗೆ ನಮ್ಮ ಶಾಸಕರು ಸಹಕಾರ ನೀಡ್ತಾರೆ ಹೇಳೋದು ಖಚಿತವಾಗಿ ಇದೆ. ನಮ್ಮ ಜೊತೆಗೆ ಟಾಟುಮಣ್ಣಪ್ಪನವರಿದ್ದಾರೆ, ಮಾಯಮುಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಹಲವು ಸಂಘ ಸಂಸ್ಥೆಯಲ್ಲಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾನೆ ಬರ್ತಾ ಇದ್ದಾರೆ. ಈ ಶಾಲೆಯ ಅಭಿವೃದ್ಧಿಗೆ ತಮ್ಮ ಕೊಡುಗೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಒಂದಷ್ಟು ವಿಚಾರ ವಿನಿಮಯ ಮಾಡೋಣ. ಯಾವ್ಯಾವ ರೀತಿ ಇಲ್ಲಿಗೆ ಈ ಶಾಲೆಗೆ ಅನುಕೂಲಕರವಾಗಿ ಈ ಕ್ಷೇತ್ರದ ಶಾಸಕರು ಸಹಕಾರ ನೀಡಿದ್ದಾರೆ ಅಂತೇಳಿ ಅವ್ರನ್ನೇ ಕೇಳ್ಕೊಳ್ಳೋಣ. ಸರ್, ಯಾವ ಪ್ರಮಾಣದಲ್ಲಿ ಶಾಸಕರು ಈ ಕ್ಷೇತ್ರಕ್ಕೆ ಮತ್ತು ಈ ನಿಮ್ಮ ಊರಿಗೆ ಏನು ಸಹಾಯ ಕೊಟ್ಟಿದ್ದಾರೆ? ನಮ್ಮ ಶಾಸಕರಾದಂಥ ಎಸ್ ಪೊನ್ನಣ್ಣನವರು ಕಳೆದ 2 ವರ್ಷಗಳಿಂದ ಈ ಭಾಗದಲ್ಲಿ MLA ಆಗಿ ಆಯ್ಕೆಯಾದ ನಂತರ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಏನೆಲ್ಲ ಅವರಿಗೆ ಹೇಳಿದ್ದೀವಿ ಅದನ್ನೆಲ್ಲವೂ ಸಹ ನಮಗೆ ಹೆಚ್ಚು ಮುತುವರ್ಜಿಯನ್ನು ವಹಿಸಿ ಈ ನಮ್ಮ ಮಾಯಮುಡಿಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಅವರಿಗೆ ನಮ್ಮ ಶಾಲಾ ಕೊಠಡಿಗಳು 4 ಕೊಠಡಿಗಳ ಅವಶ್ಯಕತೆ ಇದೆ ಎಂದು ಕೇಳಿದಾಗ ಸುಮಾರು 79 ಲಕ್ಷ ವೆಚ್ಚದಲ್ಲಿ ಇವತ್ತು 4 ಕೊಠಡಿಗಳನ್ನು ಮಂಜೂರು ಮಾಡಿಸಿ ಹೀಗಾಗಿ ಇವತ್ತು ಗುದ್ದಲಿ ಪೂಜೆ ಸಹ ನಡೀತಾ ಇದೆ. ಹಾಗೆಯೇ ನಮ್ಮೆಲ್ಲರ ಬಹುದಿನಗಳ ಬೇಡಿಕೆಯಾದಂಥ ಇಂಗ್ಲೀಷ್ ಮೀಡಿಯಮ್, ಯಾಕೆಂತ ಹೇಳಿದ್ರೆ ಇವತ್ತು ನಾನು ಈ ಶಾಲೆಯ ಒಂದು ಹಳೆಯ ವಿದ್ಯಾರ್ಥಿ. ನಾನು ಓದುವಾಗ ಈ ಶಾಲೆಯಲ್ಲಿ 800ರಿಂದ 1000 ಮಕ್ಕಳು, ಈ 1000ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು 1ರಿಂದ 10ನೇ ತರಗತಿವರೆಗೆ. ಆವಾಗ ಇದ್ದಂಥ ವಾತಾವರಣ ಇವತ್ತು ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಆಗಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಇಲ್ಲಿರತಕ್ಕಂಥ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗದವರು ಮತ್ತು ಬಡ ಕಾರ್ಮಿಕ ವರ್ಗದವರು ಇರ್ಬೋದು ಅಥವಾ ಬಡ ಜನರ ಮಕ್ಕಳು ಇವತ್ತು ಇಂಗ್ಲೀಷನ್ನು ಕಲೀಲಿಕ್ಕೆ ಭಾಳಷ್ಟು ಅನಾನುಕೂಲ ಯಾಕೆಂದರೆ ಆಗ್ತಾಯಿತ್ತು. ಆ ನಿಟ್ಟಿನಲ್ಲಿ ನಾವು ಮಾನ್ಯ ಶಾಸಕರೊಟ್ಟಿಗೆ ಇದರ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಮಾನ್ಯ ಶಾಸಕರು ಮಾಯಮುಡಿಗೆ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡ್ತೀವಿ, ಈ ವರ್ಷದಿಂದನೇ ಮಾಡ್ತೀವಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಅದೇ ಪ್ರಕಾರವಾಗಿ ಇವತ್ತು ನಮ್ಮ ಮಾಯಮುಡಿ ಮತ್ತು ಚನ್ನಂಗೋಲಿಗೆ 2 ಶಾಲೆಗಳಿಗೂ ಆಂಗ್ಲ ಮಾಧ್ಯಮ ಶಾಲೆಯನ್ನು 1ನೇ ತರಗತಿಯನ್ನು ಈ ವರ್ಷ ಪ್ರಾರಂಭ ಮಾಡ್ತಾಯಿದ್ವಿ. ಮುಂದಿನ ವರ್ಷ 2ನೇ ತರಗತಿಗೆ ಆಂಗ್ಲ ಮಾಧ್ಯಮ ಆಗ್ತದೆ. ಇವಾಗ ನಾವು ಈ ತಿಂಗಳ ಕೊನೆಯವರೆಗೆ ಯಾರಾದರೂ ಬಂದು ಇದು ನೋಂದಣಿ ಮಾಡಿಕೊಂಡ್ರೆ ನಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸಿದ್ರೆ ಇನ್ನು 30 ಮಕ್ಕಳನ್ನ ತಗೊಳ್ಳೋಕ್ಕೆ ನಮಗೆ ಅವಕಾಶ ಇದೆ. ಯಾರು ಮೊದಲು ಬರ್ತಾರೆ ಅವರಿಗೆ 30 ಮಕ್ಕಳಿಗೆ ನಾವು ಈ ಶಾಲೆಯಲ್ಲಿ ಅವರಿಗೆ ನಾವು ಅವ್ರನ್ನ ಅಡ್ಮಿಷನ್ ಮಾಡಿಕೊಂಡು ಅವರಿಗೆ ನಾವು ವಿದ್ಯಾಭ್ಯಾಸವನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ನಾವು ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಸಹ ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ಒಳ್ಳೆಯ ಶಿಕ್ಷಕ ವೃಂದದವರಿದ್ದಾರೆ. ಈಗಾಗಲೇ 9 ಜನ ಶಿಕ್ಷಕರಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಪರಿಣಿತಿಯನ್ನು ಹೊಂದಿದವರಿದ್ದಾರೆ. ಎಲ್ಲರನ್ನೂ ಸೇರಿಸಿ ಒಂದು ಉತ್ತಮವಾದಂಥ ಶಿಕ್ಷಣವನ್ನು ಈ ಭಾಗದ ಮಕ್ಕಳಿಗೆ ಉಚಿತವಾಗಿ ನೀಡುವಂಥ ವ್ಯವಸ್ಥೆಯನ್ನು ಇವತ್ತು ನಮ್ಮ ಶಾಸಕರಾದ ಎಸ್ ಪೊನ್ನಣ್ಣವರು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ನಾವೆಲ್ಲರೂ ಮಾಯಮುಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವ ನಾಗರಿಕರ ಪರವಾಗಿ ನಾವು ಅವರಿಗೆ ತುಂಬ ಹೃದಯದ ಕೃತಜ್ಞತೆ ಮತ್ತು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ನಾವು ಅರ್ಪಿಸ್ತಾ ಇದ್ದೀವಿ. ಈ ದಿವಸ ಕರ್ನಾಟಕ ಸರ್ಕಾರ 2025-26ನೇ ಸಾಲಿಗೆ ಪ್ರಾಥಮಿಕ ಶಾಲೆಗಳಲ್ಲಿ 1ನೇ ತರಗತಿಯಿಂದ ಆಂಗ್ಲ ಮಾಧ್ಯಮ ವಿಭಾಗವನ್ನು ಆರಂಭಿಸಲಿಕ್ಕೆ ಮಂಜೂರಾತಿಯನ್ನು ನೀಡಿದೆ. ಸುಮಾರು 1400ಕ್ಕಿಂತ ಹೆಚ್ಚು ಶಾಲೆಗಳಿಗೆ ಅನುಮತಿಯನ್ನು ನೀಡಿದೆ. ಅದರಲ್ಲಿ ನಮ್ಮ ಕೊಡಗು ಜಿಲ್ಲೆಗೆ 47 ಶಾಲೆಗಳಿಗೆ ಆಂಗ್ಲ ಮಾಧ್ಯಮವನ್ನು ಮಂಜೂರು ಮಾಡಿ ಸರ್ಕಾರ ಆದೇಶವನ್ನು ಮಾಡಿದೆ. ಆ ಭಾಗವಾಗಿ ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಒಟ್ಟು 22 ಶಾಲೆಗಳನ್ನು ಸರ್ಕಾರ ಆಂಗ್ಲ ಮಾಧ್ಯಮ ವಿಭಾಗವನ್ನು ಮಂಜೂರು ಮಾಡಿ ಕೊಟ್ಟಿದೆ. ಆ ಒಂದು ವಿಭಾಗಗಳನ್ನು
ವಿದ್ಯುಕ್ತವಾಗಿ ಆರಂಭಿಸಲಿಕ್ಕೆ ನಾವು ಮಾನ್ಯ ಶಾಸಕರನ್ನು ಕೇಳಿಕೊಂಡಾಗ ಇದೇ 10ನೇ ತಾರೀಕು ನಾವು ಕೇಳಿದ್ದು, ಮೊನ್ನೆ 3 ದಿನದ ಹಿಂದೆ ಕೇಳಿದ್ವಿ, 10ನೇ ತಾರೀಕೆ ಮಾಡೋಣ, ತಡ ಆಗಬಾರ್ದು ಅಂತಂದು ಹೇಳ್ಬಿಟ್ಟು ಅವರು ದಿನಾಂಕವನ್ನು ಕೊಟ್ಟರು. ಇವತ್ತು ಸಾಹೇಬರು ನಮ್ಮ ಮಾಯಾಮುಡಿನಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಜೂರಾಗಿರ್ತಕ್ಕಂಥ 22 ಶಾಲೆಗಳನ್ನು ಸಾಂಕೇತಿಕವಾಗಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ 22 ಶಾಲೆಗಳಲ್ಲಿ 22+9 ಶಾಲೆಗಳು, ಈಗಾಗಲೇ 9 ಶಾಲೆಗಳು ಹಿಂದೆ ಮಂಜೂರಾಗಿರ್ತಕ್ಕಂಥ ಶಾಲೆಗಳಿತ್ತು. ಒಟ್ಟು 31 ಶಾಲೆಗಳು ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಬೈಲಿಂಗ್ವೆಲ್ ಇರ್ತಕ್ಕಂಥ ಒಂದು ವ್ಯವಸ್ಥೆ ಸಿಕ್ಕಿದೆ. ಸುಮಾರು 20% ಶಾಲೆಗಳು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಈ ಕ್ಷೇತ್ರದಲ್ಲಿ 20% ಶಾಲೆಗಳು ಆಂಗ್ಲ ಮಾಧ್ಯಮದ ಶಾಲೆಗಳಾಗಿ ಪರಿವರ್ತನೆಯನ್ನು ಹೊಂದಿದ್ದಾವೆ. ಈ ವರ್ಷದ ಟ್ರೆಂಡನ್ನು ನಾನು ನೋಡಿದಾಗ ಎಲ್ಲೆಲ್ಲಿ ಆಂಗ್ಲ ಮಾಧ್ಯಮ ವಿಭಾಗಗಳನ್ನು ಆರಂಭಿಸಿದ್ದೀವೋ ಆ ವಿಭಾಗಗಳಲ್ಲಿ, ಆ ಶಾಲೆಗಳಲ್ಲಿ, ಆಂಗ್ಲ ಮಾಧ್ಯಮ ಇರುವಂಥ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವೀಗಾಗಲೇ ಗಮನಿಸಿದ್ದೇವೆ. ಮತ್ತು ಈ ವರ್ಷದ ಅಂಕಿಅಂಶಗಳು ಸಹ ಅದನ್ನು ಹೇಳ್ತಾ ಇದೆ. ಪ್ರತಿ ಶಾಲೆಯಲ್ಲೂ 4, 5, 7, 8, 10 ಮಕ್ಕಳು ಹೆಚ್ಚಿಗೆ ಆಗಿರ್ತಕ್ಕಂಥದ್ದು. ಕೆಲವು ಶಾಲೆಗಳಲ್ಲಿ 20, 25 ಮಕ್ಕಳ ತನಕ ಆಂಗ್ಲ ಮಾಧ್ಯಮದಲ್ಲಿ ದಾಖಲಾತಿ ಹೆಚ್ಚಾಗಿರ್ತಕ್ಕಂಥದ್ದು. ಒಟ್ಟಾರೆ ಶಾಲೆಯ ದಾಖಲಾತಿ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಅದೇ ರೀತಿಯಲ್ಲಿ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತಂದು ಹೇಳ್ಬೋದು. ಯಾಕಂದರೆ ಸರ್ಕಾರ ತನ್ನ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸೌಲಭ್ಯಗಳನ್ನು ಮತ್ತು ಶಿಕ್ಷಕರನ್ನು ಹಾಗೂ ಅಕ್ಷರ ದಾಸೋಹ ಇತ್ಯಾದಿ ಎಲ್ಲ ಸೌಕರ್ಯಗಳನ್ನು ಕೊಡ್ತಾ ಇದೆ. ಆ ಎಲ್ಲ ಸೌಕರ್ಯಗಳು ಸದ್ವಿನಿಯೋಗ ಆಗಬೇಕು ಅಂತಂದು ಹೇಳಿದರೆ ಅಲ್ಲಿ ಹೆಚ್ಚು ಮಕ್ಕಳಿದ್ದಾಗ ಅದರ ಒಂದು ಪರಿಣಾಮ ಹೆಚ್ಚಾಗುತ್ತೆ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕ್ಷೀಣಿಸ್ತಿರ್ತಕ್ಕಂಥದ್ದನ್ನು ಗಮನಿಸಿ ಜನರ ಅಪೇಕ್ಷೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಬೈಲಿಂಗ್ವೆಲ್ ಮಂಜೂರಾತಿಯನ್ನು ಸರ್ಕಾರ ಮಾಡ್ತಾ ಇದೆ. ಅದ್ರ ಜೊತೆಗೆ ಮ್ಯಾಗ್ನೆಟಿಕ್ ಶಾಲೆ ಅನ್ನುವಂಥ ಕಲ್ಪನೆಯನ್ನು ಮಾಡಲಿಕ್ಕೆ ಹೊರಟಿದೆ. ಮ್ಯಾಗ್ನೆಟಿಕ್ ಅಂದರೆ ತುಂಬ ಹತ್ತಿರ ಇರ್ತಕ್ಕಂಥ ಶಾಲೆಗಳನ್ನೆಲ್ಲ ಒಗ್ಗೂಡಿಸಿ ಕೇಂದ್ರ ಶಾಲೆಯನ್ನು ಮಾಡಿ ಅಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡೋದ್ರ ಮುಖಾಂತರ ಎಲ್ಲ ಮಾಧ್ಯಮಗಳು ಹಾಗೂ ಎಲ್ಲ ಶಿಕ್ಷಕರನ್ನು ಕೊಡೋದ್ರ ಮುಖಾಂತರ ಒಂದು ಒಳ್ಳೆಯ ವಾತಾವರಣ ಮತ್ತು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಸಹ ಸರ್ಕಾರ ಆಲೋಚನೆಯನ್ನು ಮಾಡ್ತಾ ಇದೆ. ಈಗಾಗಲೇ ಅಂಕಿಅಂಶಗಳ ಸಂಗ್ರಹಣೆಯನ್ನು ಸಹ ಮಾಡ್ತಾ ಇದೆ. ಒಟ್ಟಾರೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣದ ಬಗ್ಗೆ ತುಂಬ ಆಸಕ್ತಿಯನ್ನು ಸರ್ಕಾರ ಕೊಡ್ತಾ ಇದೆ. ತನ್ನ ಆದಾಯದ ಹೆಚ್ಚು ಭಾಗವನ್ನು ಶಾಲೆಗಳಿಗೆ, ಶಿಕ್ಷಕರಿಗೆ, ಮಕ್ಕಳಿಗೆ ಕೊಡೋದ್ರ ಮುಖಾಂತರ, ವಸತಿ ಶಾಲೆಗಳನ್ನು ಸಹ ಸ್ಥಾಪಿಸೋದ್ರ ಮುಖಾಂತರ ಮಕ್ಕಳ ಒಂದು ಡ್ರಾಪ್ಔಟನ್ನು ಕಡಿಮೆ ಮಾಡಿ ಅಚೀವ್ಮೆಂಟ್ ರೇಟನ್ನು ಹೆಚ್ಚು ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಇದರ ಫಲವಾಗಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಹೋದ ವರ್ಷ ನಮ್ಮ ಕೊಡಗು ಜಿಲ್ಲೆ SSLCನಲ್ಲಿ 4ನೇ ಸ್ಥಾನವನ್ನು ಪಡೆಯೋದ್ರ ಮುಖಾಂತರ ಏನು ಸರ್ಕಾರ ನಮಗೆ ಕೊಡ್ತಾ ಇರತಕ್ಕಂಥ ಒಂದು ಸೌಲಭ್ಯಗಳನ್ನು ನಾವು ಬಳಸಿಕೊಂಡು ಅದನ್ನು ಮತ್ತೆ ಸಮಾಜಕ್ಕೆ ಕೊಡುವಂಥ ರೀತಿಯ ವ್ಯಕ್ತಿಗಳನ್ನು ನಾವು ತಯಾರಿ ಮಾಡ್ತಾ ಇದ್ದೀವಿ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ಸಂದರ್ಭದಲ್ಲಿ ಈ ಶಾಲೆಗೆ ಹಿಂದೆ ನಮ್ಮ ಇಂಧನ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ KJ ಜಾರ್ಜ್ ಸಾಹೇಬರು ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬಂದಾಗ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದರು, ನಾನು ನಿಮಗೆ ಬಿಲ್ಡಿಂಗಿಗೆ ಗ್ರ್ಯಾಂಟನ್ನು ಕೊಡ್ತೀನಿ ಅಂತಂದೇಳಿ. ಆ ಗ್ರ್ಯಾಂಟನ್ನು ಸಹ ಇವತ್ತು ಮೊನ್ನೆ ಮಾರ್ಚ್ 31ನೇ ತಾರೀಕು ಸುಮಾರು 79 ಲಕ್ಷ ಹಣವನ್ನು ಮಂಜೂರು ಮಾಡಿ DC ಅವರ ಅಕೌಂಟಲ್ಲಿ ಈಗಾಗಲೇ ಜಮೆ ಮಾಡಿದ್ದಾರೆ. ಆ ಒಂದು ಕಟ್ಟಡಗಳ ಒಂದು ಭೂಮಿ ಪೂಜೆಯನ್ನು ಸಹ ನಮ್ಮ ಮಾನ್ಯ ಶಾಸಕರು ನೆರವೇರಿಸಿಕೊಟ್ಟಿದ್ದಾರೆ. ಅವರ ಅಮೃತ ಹಸ್ತದಿಂದ ಇವತ್ತು ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ 22 ಆಂಗ್ಲ ಮಾಧ್ಯಮ ಶಾಲೆಗಳು ತನ್ನ ತರಗತಿಗಳನ್ನು ಆರಂಭಿಸಲಿಕ್ಕೆ ವಿದ್ಯುಕ್ತವಾಗಿ ಅವರು ಆರಂಭವನ್ನು ಕೊಟ್ಟಿದ್ದಾರೆ ಮತ್ತು ಕೊಠಡಿಗಳನ್ನು ಸಹ ಕೊಟ್ಟಿದ್ದಾರೆ. ನಾನು ಮಾನ್ಯ ಶಾಸಕರಿಗೆ, ನಾನು ಎಲ್ಲ ಶಿಕ್ಷಕರ ಪರವಾಗಿ, ಎಲ್ಲ ಪೋಷಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗೇನು ಶಾಸಕರ ಒಂದು ಮಹದಾಶೆಯಿಂದ ಈ ಒಂದು ಬೈಲಿಂಗ್ವೆಲ್ ಶಾಲೆಗಳನ್ನು ಆರಂಭಿಸಿದ್ದಾರೆ, ಅದನ್ನು ನಾವು ನೀವು ಎಲ್ಲರೂ ಸೇರಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯೋದ್ರ ಮುಖಾಂತರ ಸಮಾಜದ ಕಟ್ಟಕಡೆಯ ವಿದ್ಯಾರ್ಥಿಗಳಿಗೆ ಅಥವಾ ವ್ಯಕ್ತಿಗಳಿಗೆ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ತಮ್ಮೆಲ್ಲರ ಮುಖಾಂತರ ಮಾನ್ಯ ಶಾಸಕರಿಗೆ ಮತ್ತು ಎಲ್ಲ ಹಿರಿಯರಿಗೆ ನಿವೇದಿಸಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.